ಸರ್ ನಮಸ್ತೆ. ನಮಸ್ತೆ ಸರ್. ನಿಮ್ಮ ಹೆಸರು ಮತ್ತು ನಿಮ್ಮ ವಿಳಾಸ? ನನ್ನ ಹೆಸರು ನಟರಾಜ್ ಅಂತ, ಅರಸೀಕೆರೆ ತಾಲೂಕು, ಹಾಸನ ಜಿಲ್ಲೆ, ಪನ್ಸಮ ಗ್ರಾಮ. ಏನು ಸರ್ ಇಷ್ಟೊಂದು ಫಸಲು ಬಿಟ್ಟಿದೆ ಸಪೋಟು? ಇದೆಲ್ಲ ಸಪೋರ್ಟ್ ಎಲ್ಲ ಆರ್ಗ್ಯಾನಿಕ್ ಫಾರ್ಮಿಂಗ್, ನಾವು ಆರ್ಗ್ಯಾನಿಕ್ ಫಾರ್ಮರು. ಏನೇ ಸಪೋರ್ಟ್ ಫಸ್ಟ್ ಇಲ್ಲಿ ಮ್ಯಾಂಗೋ, ಸಪೋಟ, ಆಮೇಲೆ ನಿಂಬೆ, ಮೋಸಂಬಿ ಹಾಕಿದ್ದು. ಓಕೆ. 15 ವರ್ಷದ್ದು ಪ್ಲಾಂಟೇಶನ್ನು. ಓಕೆ. ಈಗ ಇದನ್ನೆಲ್ಲ ರಿಮೂವ್ ಮಾಡ್ತೀವಿ ಸರ್. ಎಲ್ಲ ಮ್ಯಾಂಗೋ ಎಲ್ಲ ರಿಮೂವ್ ಮಾಡಿದ್ದೀವಿ. ಯಾಕೆಂದ್ರೆ ಇದರಲ್ಲಿ ಅಂತ ಏನು ನಮಗೆ ವರ್ಕೌಟ್ ಆಗ್ತಿಲ್ಲ. 3 ಎಕರೆ ಬೌಂಡ್ರಿ, ಫುಲ್ 3 ಎಕರೆ ಬೌಂಡ್ರಿ ಇದೆ. ಓಕೆ. ಇದೆಲ್ಲ 18 ರೂಪಾಯಿ 20 ರೂಪಾಯಿ ಕೆಜಿ ಅಂತ, ಇದೆಲ್ಲ ಫುಲ್ ಆರ್ಗ್ಯಾನಿಕ್. ಓಕೆ. ಆಗ ನಮಗೆ ರೇಟ್ ಆಫ್ ಕಾಸ್ಟ್ ಏನಾಗುತ್ತೆ, ಇಳುವರಿ ಬರುತ್ತೆ, ಇಳುವರಿ ಏನು ಪ್ರಾಬ್ಲಮ್ ಇಲ್ಲ. ರೇಟ್ ಕಮ್ಮಿ ಇರೋದ್ರಿಂದ ನಮಗೆ ಇದೆಲ್ಲ ವರ್ಕೌಟ್ ಆಗ್ತಿಲ್ಲ. ಹಾಗಾಗಿ ನಿಂಬೆ ಇತ್ತು, 8 ಗಿಡ ನಿಂಬೆ ಎಲ್ಲ ತೆಗೆದಾಗಿದೆ. ಆಮೇಲೆ ಸಪೋಟ ಈಗೆಲ್ಲ ಇದೊಂದು ಬಿಡ್ಕೊಂಡಿದ್ದೀರಾ, ಈಗ ರಿಮೂವ್ ಮಾಡ್ತೀವಿ. ಈ ರಿಮೂವ್ ಮಾಡಿ ಫುಲ್ ಇದರಲ್ಲಿ ಕಾಳು ಧೂಪ ಪ್ಲಾಂಟ್ ಮಾಡಿಬಿಟ್ಟು ಕಾಳು ಮೆಣಸು ಮಾಡೋಣ ಅಂತ ಇದೀವಿ ಸರ್. ಓಕೆ. ಅಲ್ಲ ಮಾಸ್ಟ್ರೆ, ಇಷ್ಟೊಂದು ಫಸ್ಲಿರೋದನ್ನ ನೀವು ಒಂದೇ ಸಲ ತೆಗಿತೀನಿ ಅಂತಿದ್ದೀರಲ್ಲ? ಅಲ್ಲ, ಆಕ್ಚುಲಿ 3 ಎಕರೆ ನಿಮಗೆ ಇದೆಲ್ಲ ಕುಯ್ದ್ರೂ 3,000 ರೂಪಾಯಿ ದುಡ್ಡು ಆಗಲ್ಲ. ಈಗ ಮುಂದೆ ಬೆಳಿಬೇಕು ಅಂತಿರೋರ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಸಪೋರ್ಟು ಓನ ಬೆಳಿಬೇಕು, ಓನಾಗೆ ಬೆಳಿಬೇಕು, ಓನ ಮಾರಬೇಕಷ್ಟೇ. ಏನೋ ಒಂದು 2 ಗಿಡ ಹಾಕೊಂಡು ತಿನ್ಕೊಂಡು ಸುಮ್ಮನಿರ್ಬೇಕು ಅಷ್ಟೇ. ಯಾಕೆಂದ್ರೆ ಮಾರ್ಕೆಟ್ ಎಲ್ಲ ಫುಲ್ ಪ್ರಾಬ್ಲಮಲ್ಲಿದೆ. 18 ರೂಪಾಯಿ ಕೆಜಿ, 20 ರೂಪಾಯಿ ಕೆಜಿ ತೊಗೊಂತಾರೆ. ನಾವಿಲ್ಲಿ ಲೇಬರ್ ಇಟ್ಕೊಂಡು ಕೊಟ್ಕೊಂಡು ಅವ್ರಿಗೆ 600 ರೂಪಾಯಿ ಒಬ್ಬರು ಲೇಬರ್ಗೆ. ಬೆಳಗಿಂದ ಸಂಜೆ 1 ಕ್ವಿಂಟಾಲ್ ಕುಯ್ತಾರೆ. 1 ಕ್ವಿಂಟಾಲ್ 1200 ರೂಪಾಯಿ ಅವ್ರಿಗೆ ಆಯ್ತು. ನಮಗೆ ಸಿಗೋದು ಒಂದ್ಸಲ ಕುಯ್ದು 100 ರೂಪಾಯಿ ಸಿಗುತ್ತೆ ಅಷ್ಟೇ. ಈಗ ನಿಮ್ಮ ಪ್ರಕಾರ ಬೆಳೆಯರ್ಗೇನು ಸಿಗಲ್ಲ, ಮಾರೋರಿಗೆ ಲಾಭ ಅಂತಾರೆ? ಲಾಭ 1:3, 10 ರೂಪಾಯಿ ತಗೊಂಡು 30 ರೂಪಾಯಿ ಮಾರ್ತಾರೆ. ಹಂಗಾಗಿ ನಾವೆಲ್ಲ ನಿಂಬೆ ಗಿಡ ನಿಂತು ಮೋಸಂಬಿ ಗಿಡ ಇದೆ, ಮೋಸಂಬಿ ಗಿಡ ಕಳಿಸಿದ್ವಿ. ಅಲ್ಲೊಂದು ಮೋಸಂಬಿ ಗಿಡ ಇದೆ. ಓಕೆ. ಫುಲ್ 400 ಗಿಡ ಮೋಸಂಬಿ, 8 ಗಿಡ ನಿಂಬೆ, ಆಮೇಲೆ 400 ಗಿಡ ಸಪೋರ್ಟ್, 150 ಗಿಡ ಸಪೋರ್ಟ್ ಆಗಿದೆ. ಆಮೇಲೆ ಒಂದು 400 ಗಿಡ ಮ್ಯಾಂಗೋ ಐತೆ. ಎಲ್ಲ ಕೇಳಿಸ್ತಾರೆ. ವೀಕ್ಷಕರೇ, ಇದು ಸಪೋಟ ಗಿಡ ಇಷ್ಟು ಫಸ್ಲಿದ್ರೂ ಇವರು ಇದನ್ನು ತೆಗೆದು ಧೂಪ ಗಿಡ ಹಾಕಬೇಕು ಅಂತ ಇದ್ದಾರೆ. ಧೂಪ ಗಿಡ ಅಂದರೆ ಏನು, ಧೂಪ ಗಿಡದ ವಿಶೇಷತೆ ಏನು ಅಂತ ಅವ್ರನ್ನೇ ಕೇಳೋಣ ಬನ್ನಿ. ಧೂಪ ಗಿಡ ಅಂದರೆ ಏನು ಅಂದರೆ, ಅದೊಂದು ಡೈಕಾಟ್ ಪ್ಲಾಂಟು. ಡೈಕಾಟ್ ಪ್ಲಾಂಟ್ ಅಂದರೆ ದ್ವಿದಳ ಸಸ್ಯ. ಇದನ್ನು ನಾವು ಕಾಳು ಮೆಣಸು ಬೆಳಿಲಿಕ್ಕೆ ಸಪೋರ್ಟೆಡ್ ಗಿಡವಾಗಿ ಬೆಳೆಸ್ತೀವಿ. ಇದು ಸ್ಟ್ರೈಟ್ ಹೋಗುತ್ತೆ ಗಿಡ. ಇದ್ರ ವಿಶೇಷತೆ ಏನು ಅಂದರೆ, ಗಿಡ ಸ್ಟ್ರೈಟ್ ಹೋಗುತ್ತೆ. 30 ಮೀಟ್ರಿಂದ 40 ಮೀಟ್ರ್ವರೆಗೂ ಮೇಲೆ ಬ್ರಾಂಚಸ್ ಬರೋದಿಲ್ಲ. ಮೇಲೆ ಬ್ರಾಂಚಸ್ ಬರೋದು ಇದೇ ಗಿಡ, ಧೂಪ ಗಿಡ ಅನ್ನೋದು ಇದೇ ಗಿಡ. ಇದು ನಾವು ನರ್ಸರಿ ಮಾಡಿದ್ವಿ. ನಮ್ಮಲ್ಲಿ ಹೆಚ್ಚು ಕಮ್ಮಿ 1 ಲಕ್ಷ ಸಸಿ ಇದೆ, ಸೇಲಿಂಗ್ ಆಗ್ತಾ ಇದೆ. ಇದ್ರದ್ದು ಏನು ವಿಶೇಷತೆ ಏನು ಅಂದರೆ, ಇದರಲ್ಲಿ ಇದು ಡೈಕಾಟ್ ಪ್ಲಾಂಟ್ ಅಂದರೆ ದ್ವಿದಳ ಸಸ್ಯ ಅಂದದಲ್ಲಿ ಏನಾಗುತ್ತೆ ಅಂದರೆ ನೈಟ್ರೋಜನ್ ಫಿಕ್ಸೇಷನ್ ಮಾಡುತ್ತೆ. ಇದು ಆಕ್ಚುಲಿ ಏನಾಗುತ್ತೆ ಅಂದರೆ pH ಮೌಲ್ಯ 5.5ರಿಂದ 8 ತನಕ pH ಮೌಲ್ಯ ಇರುವಂಥ ಭೂಮಿಲಿ ಬೆಳಿಬೋದು. ಆಲ್ಕಲಿಕ್ಕು, ನಾನ್ ಆಲ್ಕಲಿಕ್ ಸಾಯಿಲಲ್ಲೂ, ಅಸಿಡಿಕ್ಕು, ನಾನ್ ಅಸಿಡಿಕ್ ಸಾಯಿಲಲ್ಲೂ ಬೆಳಿಬೋದು. ಯಾಕೆಂದರೆ ಇದು ಬೆಳೆದಾಗ ಏನಾಗುತ್ತೆ ಅಂದರೆ ನೈಟ್ರೋಜನ್ನ ಫಿಕ್ಸೇಷನ್ ಮಾಡುತ್ತೆ ಭೂಮಿಗೆ. ಆಮೇಲೆ ಇದೇನಾಗುತ್ತೆ ಅಂದರೆ ಸ್ಟ್ರೈಟ್ ಬೆಳೆಯುತ್ತೆ, ಯಾವುದೇ ಬ್ರಾಂಚಸ್ ಬರೋಲ್ಲ. ನಿಮಗೆ ಪ್ರೂನಿಂಗ್ ಸಮಸ್ಯೆ ಇರೋಲ್ಲ ಕಾಳು ಮೆಣಸು ಹಬ್ಬಿಸ್ಲಿಕ್ಕೆ. ನೀವು ಟಾಪ್ ಶೂಟನ್ನು 10 ಅಡಿ ಕಟ್ ಮಾಡ್ತೀರಾ, ಅಲ್ಲಿಂದ ಮಾತ್ರ ಬ್ರಾಂಚಸ್ ಬರುತ್ತೆ, ಮತ್ತೇನೇ ಬ್ರಾಂಚ್ ಬರೋಲ್ಲ. ಮತ್ತು ಇದು ಇನ್ನೊಂದು ಗಿಡದ ವಿಶೇಷತೆ ಏನು ಅಂದರೆ, ಇದು ಎವರ್ಗ್ರೀನ್ ಟ್ರೀ ಅಂದರೆ ಯಾವಾಗಲೂ ಒಂದು 2.5 ಅಡಿ ಹೈಟು ಮೇಲೆ ಯಾವಾಗಲೂ ಇದಿರುತ್ತೆ, ಎಲೆಗಳು ಇರ್ತವೆ. ಕೆಳಗಡೆ ಒಂದು 2 ಎಲೆ ಬಿದ್ದರೆ ಮೇಲೆ ಎಡಗಡೆ ಬೀಳುತ್ತೆ. ಈ ಬೇಸಿಗೆ, ಮಳೆಗಾಲ, ಚಳಿಗಾಲ ಅನ್ನೋಂಗಿಲ್ಲ. ಎನಿ ಟೈಮ್ 2.5 ಶೇಡ್ ಎನಿ ಟೈಮ್ ಶೇಡ್ ಇರುತ್ತೆ. ಕಾಳು ಮೆಣಸಿಗೆ ಶೇಡ್ ಇರುತ್ತೆ. ಆಮೇಲೆ ಏನಾಗುತ್ತೆ, ಬೇರೆ ಗಿಡಗಳೆಲ್ಲ ಏನಾಗುತ್ತೆ ಅಂದರೆ ನವಂಬರ್, ಡಿಸೆಂಬರ್, ಜನವರಿಲಿ ಎಲ್ಲ ಎಲೆ ಉದುರಿಸೋದ್ರಿಂದ ಏನು ಸಮಸ್ಯೆ ಏನಾಗುತ್ತೆ ಅಂದರೆ, ಇದು ಕಾಳು ಮೆಣಸಿನಂತೂ ಸ್ಕನ್ ಸ್ಕ್ರ್ಯಾಚಿಂಗ್ ಅಂತ ಅಂತೀವಿ ನಾವು ಕಾಳು ಮೆಣಸಲ್ಲಿ. ಆ ಸ್ಕನ್ ಸ್ಕ್ರ್ಯಾಚಿಂಗ್ ಬರೋಲ್ಲ. ಆಮೇಲೆ ಇದ್ರಲ್ಲಿ ಬೆಳೆಯೋದ್ರ ಬೆನಿಫಿಟ್ ಏನಂದರೆ, ನೀವು ಡಿಸೆಂಬರ್, ಜನವರಿಗೆ ನೀರನ್ನು ಡ್ರೈ ಮಾಡಿದರೆ ನೀರು ನಿಲ್ಲಿಸಬೇಕಾಗತ್ತೆ. ಡಿಸೆಂಬರ್, ಜನವರಿ ನಿಲ್ಲಿಸ್ಬಿಟ್ಟು ಫೆಬ್ರವರಿ ನೀವು ಕಾಳು ಮೆಣಸು ಕುಯ್ಬೇಕಾಗತ್ತೆ. ನೆಕ್ಸ್ಟು ಮೇ, ಜೂನ್ಗೆ ನೀವು ಏನು ಮಾಡಿ ಮತ್ತೆ ನೀರು ಕಟ್ಟಿ ನೀರು ಗೊಬ್ಬರ ಹಾಕಿ ಮತ್ತೆ ನೀವು ಏನು ಮಾಡ್ಬೋದು, ಕಾಳು ಮೆಣಸಿಗೆ ನೀರು ಕೊಡ್ತಾ ಹೋದರೆ ಫ್ಲವರ್ ಸೆಟ್ಟಿಂಗ್ ಚೆನ್ನಾಗಿ ಬರುತ್ತೆ. ಯಾಕೆಂದರೆ ಕಾಳು ಮೆಣಸು ಡ್ರೈ ಆದಾಗ ಏನಾಗುತ್ತೆ, ಒಂದೇ ಸಲ ಹೂವು ಎಲೆಗಳೆಲ್ಲ ಒಂದೇ ಸಲ ಬರುತ್ತೆ. ಈಗ ಅಡಿಕೆಲಿ ಏನಾಗುತ್ತೆ ನಿಮಗೆ ಅಂದರೆ, ಅಡಿಕೆಯಲ್ಲಿ ಏನು ಸಮಸ್ಯೆ ಆಗುತ್ತೆ, ಯಾವಾಗಲೂ ನೀರು ಕಟ್ಟೋದ್ರಿಂದ ಏನಾಗುತ್ತೆ, ಫ್ಲವರ್ ಸೆಟ್ಟಿಂಗ್ ಕಮ್ಮಿ ಆಗುತ್ತೆ. ಈಗ ಉದಾಹರಣೆ ಹೆಂಗೆ ಅಂದರೆ, ಧೂಪದಲ್ಲಿ ಒಂದು 10 ಅಡಿ ಕಾಳು ಮೆಣಸಿದೆ ಅಂದ್ಕೊಳ್ಳಿ. ಈಗ ಅಡಿಕೆಯಲ್ಲಿ 10 ಅಡಿ ಕಾಳು ಮೆಣಸಿದೆ, ಅದರಲ್ಲಿ 1.5 kg ಡ್ರೈ ಕಾಳು ಕೊಟ್ಟರೆ ಇದ್ರಲ್ಲಿ 3-4 kg ಡ್ರೈ ಕಾಳು ಕೊಡುತ್ತೆ. ಆಮೇಲೆ ನೀವು ಟಾಪ್ ಶೂಟನ್ನು ಎಷ್ಟು ಅಡಿಗಾಳು ಬಿಡ್ಕೋಬೋದು, 20 ಅಡಿಗಾಳು ಬಿಡ್ಕೋಬೋದು, 30 ಅಡಿಗಾಳು ಬಿಡ್ಕೋಬೋದು, 40 ಅಡಿಗಾಳು ಬಿಡ್ಕೋಬೋದು, ಎಷ್ಟು ಅಡಿಗಾಳು ಬಿಡ್ಕೋಬೋದು. ಆಮೇಲೆ ಏನಾಗುತ್ತೆ ಅಂದರೆ, ಇದು ನೀರನ್ನು ಅಂಥ ಹೆವಿ ಕೇಳೋದಿಲ್ಲ. ನೀರನ್ನು ತೀರಾ ಹೆವಿ ನೀರಿನ ಜಾಗದಲ್ಲಿ ಬೆಳಿಬೇಕು, ನೀರಾವರಿಲಿ ಬೆಳಿಬೇಕು ಅನ್ನೋಂಗಿಲ್ಲ. ಆ ನೀರಾವರಿ ಏನಕ್ಕೆ ಇರಬೇಕು ಅಂದರೆ, ನೀವು ಕಾಳು ಮೆಣಸು ಹಾಕಿದ್ರೆ ಮಾತ್ರ ನೀರಾವರಿ ಬೇಕಾಗುತ್ತೆ, ಬಾಕಿದಕ್ಕೆ ನೀರಾವರಿ ಏನು ಬೇಕಾಗಲ್ಲ. ನೀವು ಅಕಸ್ಮಾತ್ ಕಾಡು ಕೃಷಿ ಮಾಡ್ತೀವಿ ಅಂದರೆ 7/8 ಇಲ್ಲ 8/8 ಹಾಕೊಂಡು ನೀವು ಅದನ್ನು ಮರವನ್ನು ಒಂದು 10 ವರ್ಷಕ್ಕೆ ಕಟಾವಿ ಬರುತ್ತೆ. ನೀರಾವರಿ ಆದರೆ 10 ವರ್ಷಕ್ಕೆ ಬರುತ್ತೆ. ನೀವು ನೀರಾವರಿ ಹಾಕಲಿಲ್ಲ ಅಂತ ಏನಾಗುತ್ತೆ, ಒಂದು 12 ವರ್ಷಕ್ಕೆ ಕಟಿಂಗ್ ಬರುತ್ತೆ. ಇವತ್ತಿನ ಮಾರ್ಕೆಟ್ ರೇಟ್ ವುಡ್ ವ್ಯಾಲ್ಯೂ ಇವತ್ತಿನ 6,000ರಿಂದ 7,000 ರೂಪಾಯಿ ವುಡ್ ವ್ಯಾಲ್ಯೂ ಇದೆ ಇದ್ರದ್ದು. ಇದು ಮೇಯ್ನ್ ಹೋಗೋದು ಏನಂದರೆ ಸಾಫ್ಟ್ ವುಡ್ಡು
ಮತ್ತು ಇದೇನು ಮಳೆಗಾಳಿಗೆ ಬೀಳಲ್ಲ. ಯಾಕೆ ಬೀಳಲ್ಲ ಅಂದರೆ ಇದು ತಾಯಿ ಬೇರಿನಿಂದವ ಎಂಥ ಗಾಳಿ ಬಂದರೆ ಮರ ಬೀಳಲ್ಲ. ಈಗ ನಾವು ಗ್ಲೇಸಿಡೆ ಹಾಕ್ತೀವಿ, ಆಮೇಲೆ ಸಿಲ್ವರ್ ಹಾಕ್ತೀವಿ, ಆಲ್ವಾಣ ಹಾಕ್ತೀವಿ, ಆಮೇಲೆ ಕಾಡು ಮರಗಳಿಗೆ ಹಬ್ಬಿಸ್ತೀವಿ. ಅವೆಲ್ಲ ಏನಾಗ್ತಾವೆ ಅವೆಲ್ಲ ಏನಾಗ್ತವೆ ಅಂದರೆ ಬ್ರಾಂಚಸ್. ಇದೇ ನಮ್ಮ ನರ್ಸರಿದು. ಇದರೊಳಗೆಲ್ಲ ಇದೆ, ಗಿಡ ಎಲ್ಲ ಇದೆ, ಹೊರಗಡೆ ಎಲ್ಲ ಇದ್ದಾವೆ. ಈಗೆಲ್ಲ ಇದೆಲ್ಲ ಡೆಫಿನೇಷನ್ ಆಗ್ತಾಯಿದೆ. ಇದೆಲ್ಲ ಹಾಕಿ ಈಗ ಹೊರಗಡೆ ಎಲ್ಲ ಕ್ಲೀನ್ ಮಾಡಿದೆ, ಎಲ್ಲ ಇದು ಮಾಡಿದ್ದೀವಿ. ಇದನ್ನೆಲ್ಲ ಹೊರಕ್ಕೆ ಪಂಪ್ ಮಾಡ್ತೀವಿ. ಸ್ವಲ್ಪ ಒಂದು 10 days ಇಟ್ಕೊಂತೀವಿ. 10 days ಇಟ್ಕೊಂಡು ಎಲ್ಲ ಹೊರಕ್ಕೆ ಮಾಡ್ತೀವಿ. ನಾವು ಇದನ್ನೆಲ್ಲ ಪಂಪ್ ಮಾಡ್ತೀವಿ. ಇದನ್ನೆಲ್ಲ ಪಂಪ್ ಮಾಡ್ತೀವಿ, ಹೊರಗೆ ಪಂಪ್ ಮಾಡಿ ಬಿಸಿಲು ಇಡ್ತೀವಿ. ನಾವೇನು ಶೇಡ್ ನೆಟ್ ಎನಿ ಟೈಮ್ ಯೂಸ್ ಮಾಡೋದಿಲ್ಲ. ಒಂದು 5 days 6 days ಸಸಿ ಹಾಕಿದ ಮೇಲೆ ಏನು ಮಾಡ್ತೀವಿ, ನಾವೆಲ್ಲ ಬೆಡ್ ಮೇಲೆ ಮಾಡಿ ನೋಡಿ, ಆ ಕಡೆ ಎಲ್ಲ ಬೆಡ್ಡೆಲ್ಲ ಕ್ಲೀನ್ ಮಾಡಿದ್ದೀವಿ. ಬೆಡ್ ಮೇಲೆ ಮಾಡಿ ಸಸಿ ಮಾಡೋದು. ನಮ್ಮಲ್ಲಿ ಹೆಚ್ಚು ಕಮ್ಮಿ 80 1 ಲಕ್ಷ ಸಸಿ ಇದೆ. ಈಗ ಆಲ್ರೆಡಿ ಆರ್ಡ್ರ್ ಆಗಿದೆ. ಒಂದು 40-45 ಸಾವಿರ ಆರ್ಡ್ರ್ ಬಂದಿದೆ. ಎಲ್ಲ ಮೊನ್ನೆ ಒಂದು 10,000 ಗಿಡ ಹೋಯ್ತು, ಹೊರಗಡೆ ಎಲ್ಲ ಹೋಗ್ತಾಯಿದೆ. ಏನು ತೊಂದರೆ ಏನಿಲ್ಲ. ಏಕೆಂದರೆ ಇದು ನಾವು ಈ ಸಲ ಫಸ್ಟು ನಮಗೆ ಇದನ್ನು ಬಗ್ಗೆ ಗೈಡೆನ್ಸು ವಿಟ್ಲಾದರ ಅನಂತರಾಮಕೃಷ್ಣ ಭಟ್ಟು ಅಂತ ಇದ್ದಾರೆ. ಅವ್ರ ಗೈಡೆನ್ಸ್ ಪ್ರಕಾರ ನಾವೇನು ಮಾಡಿವು, ಇದನ್ನು ಮಾಡಿ ಅವರೇ ಎಲ್ಲ ಬೀಜ ಕೊಟ್ಟಿದ್ದು ಇದಕ್ಕೆಲ್ಲ ಅವರೇ ಬೀಜ ಕೊಟ್ಟು ಮಾಡಿ ಸರ್ ಅಂತ ಹೇಳೋಕ್ಕೆ ನಾವು ನಮಗೆ ಪರಿಚಯ. ಆಮೇಲೆ ನಮ್ಮಲ್ಲಿ ಏನಾಗುತ್ತೆ ಅಂದರೆ, ನಮ್ಮಲ್ಲಿ ಗಿಡಗಳು 35 ರೂಪಾಯಿಂದ ಹಿಡಿದು 60 ರೂಪಾಯಿ ನಮಗಿದೆ. ನೀವು ಕೇಳ್ಬೋದು ರೇಟ್ ಯಾಕೆ ಎಷ್ಟೊಂದು ವೇರಿಯೇಷನ್ ಇದೆ ಅಂತ. ನಮ್ಮಲ್ಲಿ ಪ್ಯಾಕೆಟು ಅಲ್ವಾಣ ತೋರಿಸ್ತೀನಿ ನಾನು. ಪ್ಯಾಕೆಟ್ ಏನಾಗುತ್ತೆ ಅಂದರೆ 1 kg ಪ್ಯಾಕೆಟು, 1.5 kg ಪ್ಯಾಕೆಟು, 2 kg ಪ್ಯಾಕೆಟು. ಇಲ್ಲೆಲ್ಲ ನೋಡಿ, ಇದೆಲ್ಲ 2.5 kg ಪ್ಯಾಕೆಟ್ ಇದೆ ಮಾಡ್ತಾಯಿದ್ದೀವಿ ನೋಡಿ, ಇದೆಲ್ಲ 2.5 kg. ಆಮೇಲೆ ನಮ್ಮಲ್ಲಿ ಏನಾಗಿದೆ, ನಾವು ಆರ್ಗ್ಯಾನಿಕ್ ಫಾರ್ಮರ್ ಆಗಿರೋದ್ರಿಂದ ನಾವೇನು ಮಾಡ್ತೀವಿ, ಇದಕ್ಕೆ ಕುರಿ ಗೊಬ್ಬರ ಮಿಕ್ಸ್ ಮಾಡಿ ಮಣ್ಣಿಗೆ ನೋಡಿ ಕುರಿ ಗೊಬ್ಬರ ಹೊಡ್ಸಿದ್ದೀವಿ. ಇದೆಲ್ಲ ಕುರಿ ಗೊಬ್ಬರ ಇದೆ. ಇದೆಲ್ಲ ಕುರಿ ಗೊಬ್ಬರ ಹೊಡ್ಸ್ಬಿಟ್ಟು 2 ಮಿಕ್ಸ್ ಮಾಡಿ ಹಾಕ್ತೀವಿ. ನೋಡಿ ಇದೆಲ್ಲ ಪಟ್ಟೆಗಳು ಗೊತ್ತಾಗ್ತು ನೋಡಿ. ಇದು ಸೈಜ್ ಜಾಸ್ತಿ ನೋಡಿ, ಇದು ಸೈಜ್ ಕಮ್ಮಿ. ಈ ಸೈಜ್ ಜಾಸ್ತಿ ಇರೋ ಒಂಥರ ರೇಟು. 1 kg ಇಂದ ಹಿಡಿದು 2.5 kg ನಮ್ಮಲ್ಲಿ ಧೂಪದ ಗಿಡಗಳು ಸಿಗ್ತವೆ. ಆಮೇಲೆ ನಮ್ಮಲ್ಲಿ ನೋಡಿ, ನಾವೇನು ಮಾಡ್ತೀವಿ ಅಂದರೆ, ಇದನ್ನು ಕುರಿ ಗೊಬ್ಬರವನ್ನು ಮಿಕ್ಸ್ ಮಾಡ್ತೀವಿ. ಮತ್ತು ಮುಂಚೆ ಏನು ಮಾಡ್ತೀವಿ, ಅವ್ನು ಕೆಮ್ಮಣ್ಣು ನೋಡಿಕೆ ಆರ್ಗ್ಯಾನಿಕ್ ಮೆನುಗೆ ಹಾಕಿರ್ತೀವಿ. ಇದೆಲ್ಲ ಅದಕ್ಕೆ ಇನ್ನು ಹೊಸ ಮಾಡಬೇಕು. ಹಾಗಾಗಿ ಆರ್ಗ್ಯಾನಿಕ್ ಮೆನು ಹಾಕ್ತೀವಿ. ಆರ್ಗ್ಯಾನಿಕ್ ಮೆನುಗೆ ಹಾಕ್ಬಿಟ್ಟು ನಾವು ಗಿಡವನ್ನು ಬೆಳಿತೀವಿ. ಯಾವುದೇ ಥರ ಸೀಮೆ ಗೊಬ್ಬರ ಇವೆಲ್ಲ ಯಾಕೆ ನಾವು ಆರ್ಗ್ಯಾನಿಕ್ ಫಾರ್ಮ್ ಆಗಿದ್ದರಿಂದ ನಾವು ಕುರಿ ಗೊಬ್ಬರನೇ ಹಾಕಿ ಇದು ಮಾಡ್ತಾಯಿದ್ವಿ. ಇದೆಲ್ಲ ಲೇಬರ್ಸ್ ಇದ್ದಾರೆ, ಇದೆಲ್ಲ ಲೇಬರ್ಸ್ ವರ್ಕ್ ಮಾಡ್ತವ್ರೆ. ಇದೆಲ್ಲ ನಮ್ಮಲ್ಲಿ ಇದೆಲ್ಲ ನೋಡಿ, ಇದೆಲ್ಲ ರಿಮೂವ್ ಮಾಡ್ತೀವಿ. ಇದೆಲ್ಲ ಮ್ಯಾಂಗೋ ಗಿಂಗೋ ಇದು ಎಲ್ಲ ರಿಮೂವ್ ಮಾಡ್ತಾಯಿದ್ವಿ. ನಮ್ಮಲ್ಲಿ ನೋಡಿ, ಇದು ಮೋಸಂಬಿ ಗಿಡ, ಇದನ್ನು ರಿಮೂವ್ ಮಾಡಿದ್ವಿ. ಇದು ಮೋಸಂಬಿ ಗಿಡ ನೋಡಿ, ಬನ್ನಿ ತೋರಿಸ್ತೀನಿ. ನಾನು 400 ಗಿಡ ಇದ್ದಿದ್ದು ಅಷ್ಟೇ 7 ರೂಪಾಯಿ. ಬೆಂಗಳೂರು ಮಾರ್ಕೆಟ್ 7 ರೂಪಾಯಿ ಸರ್ ಇದು ಮೋಸಂಬಿ ಗಿಡ. ಅಲ್ಲಿದೆಯಲ್ಲ ಅದು ಮೋಸಂಬಿ, ಇದು ಸಪೋಟ, ಎಲ್ಲ ನಿಂಬೆ ಗಿಡ ತಂದು ಹಾಕಿದ್ದೀವಿ. ಇದಕ್ಕೆ ಆ್ಯಕ್ಚುಲಿ ಏನು ಮಾಡೋದು, ಧೂಪ ಮಾಡಿ ಪ್ಲಾಂಟ್ ಮಾಡೋಣ ಅಂತ ಮಾಡ್ತೀವಿ. ನರ್ಸರಿನ ಉದ್ದೇಶ ಮಾಡಿದ್ದು ರೈತರಿಗೆ ಅನುಕೂಲ ಆಗಿರ್ತಲ್ಲ. ನಮ್ಮಲ್ಲಿ ಯಾವಾಗಲೂ ನಿಮಗೆ ಆರ್ಡ್ರು ಕೊಟ್ಟರೆ ಸಸಿ ಸಿಗ್ತದೆ. ಯಾಕೆಂದರೆ ಪ್ರತಿ ಡಿಮ್ಯಾಂಡಿಂದವ ಆರ್ಡ್ರು ಕೊಡಬೇಕು. ಇಲ್ಲ ನಮಗೆ ಏನು ಮಾಡಬೇಕು, ಬಲ್ಕವು ಕೊಡ್ತೀವಿ ಸರ್ ನಾವು, ಹಂಗೇನಿಲ್ಲ. 10,000 15,000 ಸಸಿ ಇದ್ದರೆ ಒಂದು ಸ್ವಲ್ಪ ರೇಟು ವೇರಿಯೇಷನ್. ಇದೇ ಥರ ಫಸಲಿತ್ತಾ? ಮೋಸಂಬಿ ಗಿಡ ಜಾಸ್ತಿ ಇತ್ತು ಸರ್, ಇವೆಲ್ಲ ರಿಮೂವ್ ಮಾಡಿದ್ದೀವಿ. ಆಕ್ಚುಲಿ ಕೂಡ ಸಿಕ್ಕಾವಡೆ ಜಾಸ್ತಿ ಇದೆಲ್ಲ ಮೋಸಂಬಿ ಗಿಡ. ಇದು 7 ರೂಪಾಯಿ ಮಾರ್ಕೆಟ್. ಕುಯ್ಯರ್ಗೆ ಪ್ಯಾಕಿಂಗ್ಗೆ ಫುಲ್ಲು ಎಲ್ಲ ಕಳಿಸಿದ್ರೆ ನಮ್ಗೇನು ಉಳಿಯೋದಿಲ್ಲ. ಹಂಗಾಗಿ ಎಲ್ಲ ರಿಮೂವ್ ಮಾಡ್ತೀವಿ ಸರ್. ಎಲ್ಲ ರಿಮೂವ್ ಮಾಡಿ ಎಲ್ಲ 20 ವರ್ಷ ಪ್ಲಾಂಟೇಶನ್ ಎಲ್ಲ ಇದೆಲ್ಲ. ಯೂಶಲಿ ಕಾಳು ಮೆಣಸನ್ನ ಅಡಿಕೆಯಲ್ಲಿ ಬೆಳೆಯೋದು ನೋಡಿದ್ವಿ, ಮತ್ತೆ ಬೇರೆ ಬೇರೆ ಮರಗಳಲ್ಲಿ ಬೆಳೆಯೋದು ನೋಡಿದ್ವಿ. ಧೂಪ ಗಿಡದಲ್ಲಿ ಬೆಳೆಯೋದ್ರಿಂದ ನಮಗೆ ಧೂಪ ಗಿಡ ಕೊನೆಗೆ ಮಾರಿದ್ರೆ ಅದರಲ್ಲೂ ದುಡ್ಡಾಗುತ್ತೆ. ಯಾಕೆಂದ್ರೆ 10 years ನೀರಾವರಿ ಮಾಡಿದ್ರೆ 10 years ಕಟಿಂಗ್ ಬರುತ್ತೆ. ಇಲ್ಲ ನೀರಾವರಿ ಮಾಡಿಲ್ಲ 12 ವರ್ಷ ಕಟಿಂಗ್ ಬರುತ್ತೆ. ಇಲ್ಲ ನೀವು ಬೈಲ್ಗೆ ಹಾಕಿ ಬರೀ ಧೂಪನೇ ನಾವು ಸೇಲಿಂಗ್ ಮಾಡ್ತೀವಿ ಅಂದರೆ 7/8 ಹಾಕೋಬೋದು. ಅವಾಗ 550-600 ಗಿಡ ಕೂರುತ್ತೆ. ನೀವು 12 ವರ್ಷ ಕಟಿಂಗ್ ಮಾಡಿದರೆ ಒಂದು ಇವತ್ತು ಟನ್ನೇಜು 6,000 7,000 ರೂಪಾಯಿ ಟನ್ನೇಜ್ ಇದೆ. ಯಾವುದು ಧೂಪ ಅದು ಧೂಪ ಏನಾಗುತ್ತೆ ಅಂದರೆ ಸಾಫ್ಟ್ವುಡ್ಡು, ಪ್ಲೇವುಡ್ಗೂ ಹೋಗುತ್ತೆ, ಆಮೇಲೆ ಬೆಂಕಿಪಟ್ಟಣಕ್ಕೆ ಹೋಗುತ್ತೆ, ಆಮೇಲೆ ಅಗರಬತ್ತಿಗೆ ಹೋಗುತ್ತೆ. ಆಮೇಲೆ ಅದರ ರೆಸಿನ್ ತೆಗಿಬೋದು. ಅಂದರೆ ಅದು ಸ್ಕಿನ್ನನ್ನು ಔಟ್ ಮಾಡಿ ರಬ್ಬರ್ ತೆಗಿತೀವಲ್ಲ, ಆ ಥರ ರೆಸಿನ್ ತೆಗಿಬೋದು. ಆ ರೆಸಿನ್ ಸಿಕ್ಕಾಪಟ್ಟೆ ವ್ಯಾಲ್ಯೂ ಇದೆ. ಅಂದರೆ ರೆಸಿನ್ ತೆಗಿಬೇಕು ಅಂದರೆ ಪರ್ಮಿಷನ್ ಬೇಕಾಗುತ್ತೆ. ಯಾಕೆಂದರೆ ಅದು ಪರ್ಮಿಷನ್ ನಮ್ಮ ಕನ್ನಡ ಕೊಟ್ಟಿಲ್ಲ, ಕೇರಳ ಎಲ್ಲ ಇದೆ, ಅಲ್ಲಿ ಮಾಡ್ತಾರೆ. ನಮ್ಮಲ್ಲೆಲ್ಲೂ ಯಾರು ಕೊಟ್ಟರು ಮಾಡ್ಬೋದು, ಪರ್ಮಿಷನ್ ತೊಗೊಂಡು ಮಾಡ್ಬೋದು. ಒಟ್ಟೆ ಕಾಡು ಕೃಷಿನಾರ ಮಾಡ್ಬೋದು, ಇದನ್ನು ಸೇಲಿಂಗಾರ ಮಾಡ್ಬೋದು, ಕಾಳು ಮೆಣಸಾರ ಹಬ್ಬಿಸ್ಬೋದು. ಮತ್ತಿದ್ರಲ್ಲಿ ಪ್ಲಸ್ ಪಾಯಿಂಟ್ ಏನು, ಒಳ್ಳೆ ಗುಡ್ ಗುಣ ಅಂದರೆ ಏನು ಅಂದರೆ, ಎವರ್ ಗ್ರೀನ್ ಟೀ ಮೇಲೆ ಯಾವಾಗಲೂ ಮೇಲೆ ಏನಾಗುತ್ತೆ, ಹಸಿರು ಇದ್ದೇ ಇರುತ್ತೆ, ಕೆಳಗಡೆ 2 ಎಲೆ ಬೀಳುತ್ತೆ, ಮೇಲೆ 2 ಎಲೆ ಹೋಗ್ತಾ ಇರುತ್ತೆ. ಆಮೇಲೆ ಏನು ಪ್ರೂನಿಂಗ್ ಇಲ್ಲ. ಈಗ ಎಲ್ಲ ಗಿಡ ಹಾಕಿದ್ರೆ ಏನಾಗುತ್ತೆ, ನಾವು ಬೇರೆ ಗಿಡ ಸಿಲ್ವರ್ ಹಾಕಿರೋ ಪ್ರೂನಿಂಗ್ ಮಾಡಬೇಕು, ಯಾವ ಹಾಕಿರೋ ಪ್ರೂನಿಂಗ್ ಮಾಡಬೇಕು, ಆಮೇಲೆ ಟ್ಯಾಗ್ ಹಾಕಿರೋ ಪ್ರೂನಿಂಗ್ ಮಾಡಬೇಕು, ಬೇರೆ ಎಲ್ಲ ಗಿಡ ಹಾಕಿರೋ ಪ್ರೂನಿಂಗ್ ಮಾಡಬೇಕು. ಆದರೆ ಈ ಗಿಡದಲ್ಲಿ ಯಾವುದೇ ಥರದ ಪ್ರೂನಿಂಗ್ ಇಲ್ಲ. ಹಂಗಾಗಿ ಏನಾಗುತ್ತೆ, ಭಾಳ ಈಸಿ, ನೀವು ಆರಾಮಾಗಿ ಕಲ್ಟಿವೇಷನ್ ಮಾಡ್ಕೋಬೋದು. 7/8 ಹಾಕೊಂಡು ಕಲ್ಟಿವೇಷನ್ ಬರೀ ಏನೋ ಧೂಪನೇ ಬೆಳಿತೀವಿ ಅಂತಂದರೆ
ಈಗ ಜಾಗ ಇರುತ್ತೆ ಒಂದು ಎಕರೆಗೆ 1 ಎಕರೆ 150 ಗುಣ 10 ವರ್ಷ ಆದರೆ ಡಿಪಾಸಿಟ್ ಇಟ್ಟಂಗೆ. ಈಗ ನಾವು ಮೆಣಸಾಕಲ್ಲ ಬರೀ ಧೂಪನೇ ಬೆಳೆದು ಮಾರ್ಬೋದಾ? ಮಾರ್ಬೋದು, ಅದೇನು ತೊಂದರೆ ಏನಿಲ್ಲ. ಇವತ್ತು ಧೂಪದಲ್ಲಿ ಇನ್ನೊಂದು ಏನು ಅಂದರೆ ಅದೇನು ಈಗ ಇಷ್ಟು 15 ವರ್ಷ ಆಗಬೇಕು, 10 ವರ್ಷ ಆಗಬೇಕು, 15 ವರ್ಷ ಗರ್ತು ಬರಬೇಕು ಆ ಥರ ಏನಿಲ್ಲ. ನೀವು 4.5 ಇಯರ್ಸ್ಗೆ ಕಟಿಂಗ್ ಕೊಡ್ಬೋದು. ಅಂದರೆ ಸೈಜ್ ಕಮ್ಮಿ ಇರುತ್ತೆ, ವೆಯ್ಟ್ ಕಮ್ಮಿ ಬರುತ್ತೆ. ನೀವು ಗರ್ತು 12-13 ವರ್ಷ ಆದರೆ ಸಾಕಷ್ಟು ಗರ್ತು ಬರುತ್ತೆ. ಎಷ್ಟು ವರ್ಷದ ತನಕ ನೀರು ಕೊಡಬೇಕು ಧೂಪ ಗಿಡನೇ ಬೆಳೆದ್ರೆ? ಧೂಪ ಗಿಡ ಸ್ಟಾರ್ಟಿಂಗ್